ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣಗೆ ಇವತ್ತು ಬಿಡುಗಡೆಯ ಭಾಗ್ಯ ಸಿಗ್ತಾ ಇದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ರೇವಣ್ಣ ಬಂಧ ಮುಕ್ತರಾಗ್ತಾರೆ. ಯಾಕೆಂದರೆ ಎಲ್ಲ ಫಾರ್ಮ್ಯಾಲಿಟೀಸನ್ನು ಕೂಡ ಮುಗಿಸಬೇಕಾಗಿದೆ. ಷರತ್ತುಬದ್ಧ ಜಾಮೀನು ಕೊಟ್ಟಿರೋದ್ರಿಂದ 5 ಲಕ್ಷ ರೂಪಾಯಿಗಳ ಬಾಂಡ್ ಮತ್ತು 2 ಸರ್ಕಾರಿ ನೌಕರರ ಶ್ಯೂರಿಟಿಯನ್ನು ಕೊಡಬೇಕಾಗುತ್ತೆ. ಕಿಡ್ನಾಪ್ ಕೇಸಲ್ಲಿ ರೇವಣ್ಣಗೆ ಇವತ್ತು ಬಿಡುಗಡೆಯ ಭಾಗ್ಯ. ರೇವಣ್ಣಗೆ ಜಾಮೀನು ಹಿನ್ನೆಲೆಯಲ್ಲಿ ಇವತ್ತು ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ಇವತ್ತು ಸಂಜೆ ಹೊತ್ತಿಗೆ ಮಧ್ಯಾಹ್ನ ಅಥವಾ ಸಾಯಂಕಾಲ 2 ಗಂಟೆ ಆ ಟೈಮ್ಗೆ ರಿಲೀಸ್ ಆಗಬಹುದು ಅಂತ ಇದ್ದಾರೆ. ಪರಪ್ಪನ ಅಗ್ರಹಾರದಿಂದ ಪದ್ಮನಾಭನಗರಕ್ಕೆ ರೇವಣ್ಣ ಗೊತ್ತಿಲ್ಲ, ಪದ್ಮನಾಭನಗರಕ್ಕೆ ಬರ್ತಾರಾ ಅಥವಾ ಅವರ ಮನೆ ಬಸವನಗುಡಿಗೆ ಹೋಗ್ತಾರಾ ಅಂತ. ನಿನ್ನೆ ಕೋರ್ಟ್ ಸಮಯ ಮುಗಿದ ಹಿನ್ನೆಲೆಯಲ್ಲಿ ಷರತ್ತುಗಳನ್ನು ಪೂರೈಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಹಾಗಾಗಿ ಮೊದಲಿಗೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಪ್ರತಿಯನ್ನು ಪಡಿಬೇಕು. ಆ ಬಳಿಕ CCH 42ರಲ್ಲಿ ಷರತ್ತುಗಳನ್ನು ಪೂರೈಸೋದಕ್ಕೆ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ಇವೆಲ್ಲ ಮುಗಿಬೇಕು. ಇದೆಲ್ಲ ಆದಮೇಲೆ ಅಂತಿಮವಾಗಿ CCH ಇಂದ ಜೈಲಧಿಕಾರಿಗಳಿಗೆ ಒಂದು ಪತ್ರ ಹೋಗುತ್ತೆ, ರಿಲೀಸ್ ಲೆಟರ್ ಅಂತ ಕರೀತಾರೆ. ಇವರಿಗೆ ಜಾಮೀನು ಸಿಕ್ಕಿರೋದ್ರಿಂದ ಇವರನ್ನ ಬಿಡುಗಡೆ ಮಾಡಿ ಎಲ್ಲ ಷರತ್ತುಗಳನ್ನು ಪೂರೈಸಿದ್ದಾರೆ ಅಂತ ಹೇಳಿದ ಮೇಲೆ ಜೈಲಧಿಕಾರಿಗಳು ಅವ್ರನ್ನ ರಿಲೀಸ್ ಮಾಡ್ತಾರೆ. ಇದಿಷ್ಟು ಕೂಡ ಈಗ ಸದ್ಯಕ್ಕೆ ಆಗಬೇಕಾಗಿರುವ ಫಾರ್ಮ್ಯಾಲಿಟೀಸ್. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಎಸ್ ಮೂರ್ತಿ, ಈಗ ಜಾಮೀನಂತೂ ಸಿಕ್ಕಿದೆ ರೇವಣ್ಣ ಅವರಿಗೆ, ಮುಂದೇನು, ಏನೇನು ಪ್ರೊಸೀಜರ್ಸ್ ಅಂತ? ಅರವಿಂದ, ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ HD ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ. ನಿನ್ನೆ ಈಗಾಗಲೇ ಕೋರ್ಟ್ನ ಸಮಯ ಮುಗ್ದಿರೋದ್ರಿಂದ ಷರತ್ತುಗಳ ಪೂರೈಕೆಯನ್ನು ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಇವತ್ತು 10 ಗಂಟೆಯ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮೊದಲಿಗೆ ಜಾಮೀನಿನ ಆದೇಶ ಪ್ರತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಆ ಬಳಿಕ ಕನ್ಸರ್ನ್ಡ್ ಕೋರ್ಟ್ CCH 42ರಲ್ಲಿ ಷರತ್ತುಗಳನ್ನು ಪೂರೈಕೆ ಮಾಡಬೇಕು. 2 ವೈಯಕ್ತಿಕ ಶ್ಯೂರಿಟಿಯನ್ನು ಕೇಳಲಾಗಿದೆ. ಅಂದರೆ ಸರ್ಕಾರಿ ಅಧಿಕಾರಿಗಳು 5 ಲಕ್ಷ ವೈಯಕ್ತಿಕ ಬಾಂಡ್ನ ಮೊತ್ತಕ್ಕೆ ಸಹಿ ಮಾಡಿ ಶ್ಯೂರಿಟಿಯನ್ನು ಕೊಡಬೇಕು. ಆಸ್ತಿ ಪತ್ರ ಅಥವಾ ಈ ಥರದ್ದು ಯಾವುದಾದ್ರೂ ಕೂಡ ಠೇವಣಿಯಾಗಿ ಇಡಬೇಕು. ಅದರ ಜೊತೆಗೆ ರೇವಣ್ಣ ಅವರ ಸಹಿಯನ್ನು 5 ಲಕ್ಷ ಮೊತ್ತಕ್ಕೆ ಅವರು ಕೂಡ ಬಾಂಡ್ ಪೇಪರ್ ಮೇಲೆ ಸಹಿಯನ್ನು ಹಾಕಬೇಕು. ಅದು ಇಲ್ಲಿಗೆ ಬಂದ ನಂತರ ಅವ್ರನ್ನ ಬಿಡುಗಡೆ ಮಾಡಿದ ನಂತರ ಆ ಕಾರ್ಯ ಆಗುತ್ತೆ. ಅಂದರೆ ಈ ಷರತ್ತುಗಳನ್ನು ಪೂರೈಕೆ ಮಾಡಿದ ಬಳಿಕ ರಿಜಿಸ್ಟ್ರಾರಲ್ಲಿ ಮನವಿಯನ್ನು ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕೋರ್ಟ್ ಅಮೀನ ಸಂಜೆ ವೇಳೆಗೆ ಎಲ್ಲ ಕೋರ್ಟ್ಗಳಲ್ಲಿನ ಬೇಲ್ ಕಾಪಿಯನ್ನು ಪಡೆದು ಪರಪ್ಪನ ಅಗ್ರಹಾರಕ್ಕೆ ಬರೋದು ರೂಢಿ. ಹೀಗಾಗಿ ಆತ ಏನಾದರೂ ಮಧ್ಯಾಹ್ನದ ವೇಳೆಗೆ ಏನಾದರೂ ಪರಪ್ಪನ ಅಗ್ರಹಾರಕ್ಕೆ ಜಾಮೀನಿನ ಆದೇಶದ ಪ್ರತಿಯನ್ನು ತಂದರೆ HD ರೇವಣ್ಣ ಅವರು ಮಧ್ಯಾಹ್ನದ ವೇಳೆಗೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಬಹುದು. ಇನ್ ಕೇಸ್ ಮಧ್ಯಾಹ್ನ ಬರೋದಕ್ಕೆ ಆತ ಸಾಧ್ಯವಾಗದೇ ಇದ್ದರೆ ಯಥಾಸ್ಥಿತಿಯಂತೆ ಆತ ಸಂಜೆ ವೇಳೆಗೆ ಪರಪ್ಪನ ಅಗ್ರಹಾರಕ್ಕೆ ಬಂದರೆ ಇವತ್ತು ಸಂಜೆಗೆ HD ರೇವಣ್ಣ ಅವರು ರಿಲೀಸ್ ಆಗಲಿದ್ದಾರೆ. ಕಳೆದ 7 ದಿನಗಳಿಂದ HD ರೇವಣ್ಣ ಜೈಲಿನಲ್ಲಿದ್ದಾರೆ. ಹೀಗಾಗಿ ಕಳೆದ ಬುಧವಾರದ ವನವಾಸ ಏನಿದೆ, ಬುಧವಾರದಿಂದ ಅವರು ಜೈಲಿನಲ್ಲಿದ್ದಂತಹ ವನವಾಸ ಇಂದಿಗೆ ಮುಕ್ತಿಯಾಗ್ತಾರೆ. ಅರವಿಂದ್. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ, ಧನ್ಯವಾದ. ಸೊ ಇವತ್ತಿನ ಕೆಲವು ಫಾರ್ಮ್ಯಾಲಿಟೀಸ್, ಪ್ರೊಸೀಜರ್ಸ್ ಏನೇನಿದೆ, ಜಾಮೀನು ಕೊಟ್ಟ ನಂತರ ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡಿಸೋದಕ್ಕೆ ವಕೀಲರು ಏನೇನು ಮಾಡಬೇಕು, ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಯಾಕಂದರೆ ಕೋರ್ಟ್ ಏನು ಹೇಳಿದೆ ಅದನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ. 5 ಲಕ್ಷಗಳ ವೈಯಕ್ತಿಕ ಬಾಂಡ್ ಕೊಡಬೇಕು, 2 ಸರ್ಕಾರಿ ಅಧಿಕಾರಿಗಳ ಶ್ಯೂರಿಟಿಯನ್ನು ಕೊಡಬೇಕು. ಇವೆಲ್ಲ ಆಗಬೇಕಲ್ಲ, ಅವ್ರನ್ನೆಲ್ಲ ಹೊಂದಿಸ್ಕೊಂಡು ಕರ್ಕೊಂಡು ಬರೋ ತನಕ ಟೈಮ್ ಆಗುತ್ತೆ.